ಅಧಿಕಾರದ ಜಾಗ. ಒಬ್ಬನ ಕೊಂದು ಒಬ್ಬನು ಮಾಡುವ, ಒಬ್ಬನ ತಿಂದು ಒಬ್ಬನು ಬದುಕುವ ಚಕ್ರವ್ಯೂಹ. ಇದು ಚಕ್ರವ್ಯೂಹ. ಗಜೇಂದ್ರ, ನೀನು ಇಲ್ಲಿಗೆ ಬಂದಿರೋದು ನನಗೆ ಆನಬಲ ಬಂದಂತಾಗಿದೆ. ಶಿವಣ್ಣ, ಏನ್ ಮುಗೀತು ಮಗನೇ ನಿನ್ ಕತೆ? ಅಂದು ರಾವಣನ ರಾಜ್ಯಕ್ಕೆ ಹನುಮಂತ ಹೋಗಿದ್ದು ಸೀತೆಯನ್ನು ಪತ್ತೆ ಮಾಡಲೆಂದು. ಎಂದು ಆ ಶಿವಣ್ಣನ ಮನೆಗೆ ಕಾಂಚನ ಹೋಗಿದ್ದು ಅಣ್ಣನ ಅರಮನೆಯನ್ನು ಬುಡ ಮೇಲು ಮಾಡಲೆಂದು. ಗಜೇಂದ್ರ, ಇಲ್ಲಿಗೆ ಬರೋ ಆ ಸೂರ್ಯನಿಗೆ ನಾವು ಕಟ್ಟಿದ ಕಥೆಯನ್ನ ಹೇಳಿ ಅವನ ಮನಸ್ಸಿನಲ್ಲಿ ಸೇಡಿನ ಕಟ್ಟೆನ ನೀನ್ ಕಟ್ಟು. ಅಲ್ಲೇ ಆ ಶಿವನ ಹೆಂಡತಿಯ ಶೀಲವನ್ನ ನಾನ್ ಸುಟ್ಟು ಬರ್ತೀನಿ. ಓಕೆ? ಹೋಗು ರಾಜ, ಹೋಗು. ದುರಾಸೆಯ ದುಃಖಕ್ಕೆ ಮೂಲ ಎಂದು ನಿನಗೆ ತಿಳಿಯದ ಈ ಗಜೇಂದ್ರ ಜಾಲ. ನಿಧಾನವಾಗಿ ಕತ್ತರಿಸಿ ಹಾಕುತ್ತಾರೆ ನಿನ್ನ ಸೊಕ್ಕಿನ ಬಾಲ. ಸೂರ್ಯನ ಕರ್ಕ ಬಂದಿದ್ದೀನಿ, ಅದೇನಂತ ಮಾತನಾಡಿ. ಸೂರ್ಯ, ನೀ ತಿಳ್ಕೊಂಡಂತ ಆ ಶಿವಣ್ಣ ಒಳ್ಳೆಯವನಲ್ಲ. ನಿನ್ನ ತಾಯಿಗೆ ವಿಷಾಗಿಕೊಂಡ ದ್ರೋಹಿ ಅವನು. ಹೌದು ಗಜೇಂದ್ರ, ಈ ವಿಷಯ ನನಗೆ ಕಾಂಚನ ತಿಳಿಸಿದ್ಲು. ಶಿವಣ್ಣ ನನಗೆ ತಂದೆ ಸಮಾನ ಅಂತ ಭಾವಿಸಿದ್ದೆ. ಅವನ ಕುತಂತ್ರ ನಿಮ್ಮಿಂದ ತಿಳಿಯಿತು. ಇನ್ನೊಂದು ವಿಷಯ ಸೂರ್ಯ, ಅರ್ಜುನ ಶಿವಣ್ಣ ಸ್ವಂತ ತಮ್ಮನಲ್ಲ, ಅರ್ಜುನ ಜಾತ್ರೆ ಸಿಕ್ಕ ಅನಾಥವನು. ಹೌದೇನೋ? ಈ ವಿಷಯ ನನಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ಆ ಶಿವಣ್ಣ ಮೋಸ್ಕರ. ಇನ್ಮೇಲೆ ನಾನು ಅವನ್ನ ನಂಬೋದಿಲ್ಲ. ನೀವು ಹುಷಾರಾಗಿರ್ಬೇಕು ಸೂರ್ಯ. ಯಾ ಮಾಡಿದ್ರೆ ಶಿವನ ನಂತರ ಅಣ್ಣನ ಅರಮನೆ ಅಧಿಕಾರ ಅರ್ಜುನನಿಗೆ ಸಿಗುತ್ತದೆ. ರಘು, ಗಜೇಂದ್ರ, ನನಗೆ ಸ್ವಲ್ಪ ಧೈರ್ಯ ಕಡಿಮೆ. ನೀವಿಬ್ರು ನನಗೆ ಸಹಾಯ ಮಾಡೋದಾದ್ರೆ ನನ್ನ ತಾಯಿಯನ್ನು ಕೊಂದ ಶಿವಣ್ಣನಿಗೆ ತಕ್ಕ ಪಾಠನ ನಾನು ಕಳಿಸ್ತೇನೆ. ಡೋಂಟ್ ವರಿ ಸೂರ್ಯ, ನಿನ್ನೊಂದ್ಗೆ ನಾವಿರ್ಬೇಕಾದ್ರೆ ಅಧೈರ್ಯದ ಮಾತಾಡ್ತೆ. ಪ್ರಾಮಿಸ್, ಗಾಡ್ ಪ್ರಾಮಿಸ್. ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ನೂರುಂಟು. ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ನೂರುಂಟು. ಕಬ್ಬಿನಗಾಲೆಂದು ವಿಷವ ಕುಡಿಸುವ ನೀಚರು ಇಲ್ಲುಂಟು. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ. ಎಷ್ಟು ಅರಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ.